Welcome back to AC Simplified. So in this project, we build a temperature monitoring system using LM35 sensor. ಓಕೆನಾ. ಸೊ LM35 ಸೆನ್ಸರ್ ಏನಿದೆಯಲ್ಲ ಅದು ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ತೆಗಿತಾ ಇದ್ದೀನಿ. ಬಿಫೋರ್ ತೆಗಿಯೋದಕ್ಕಿಂತ ಮುಂಚೆ ನಿಮಗೊಂದು ಫ್ಯಾಂಟಾಸ್ಟಿಕ್ ಒಂದು ಡೆಮೋ ತೋರಿಸ್ಬೇಕಲ್ವಾ. ಸೊ ತೋರಿಸ್ತೀನಿ, ಆಮೇಲೆ ನಮ್ಮದು ಗೋಲು ಅದೇನಿದೆ ಎಲ್ಲ ತೋರಿಸ್ತೀನಿ. ಓಕೆನಾ. ಇದು ನಮ್ಮ ಪ್ರಾಜೆಕ್ಟ್ ಅಲ್ವೇಪ್ಪ. ಔಟ್ಪುಟ್ ಇದು ಆ್ಯಕ್ಚುಲಿ ನನ್ನ ಲ್ಯಾಪ್ಟಾಪಲ್ಲಿ ಎಷ್ಟು ತೋರಿಸ್ತಿದೆ ಕಾಣಿಸ್ತಿದೆಯಾ? 27 ಡಿಗ್ರಿ ತೋರಿಸ್ತೈತೆ. ಓಕೆನಾ. ಇದೆಷ್ಟು ತೋರಿಸ್ತೈತೆ? ಇನ್ನೇನು 26 ಡಿಗ್ರಿ, 20. ಓಕೆನಾ. ಸೊ ಎಷ್ಟು ಡಿಫ್ರೆನ್ಸ್ ಇದೆ, ಜಸ್ಟ್ ಒಂದು ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತಲ್ವಾ. ಸೊ ಕ್ಯೂರಿಯಸಿ ಎಷ್ಟು ಇರಲ್ಲ. ಸೊ ಈ ರೀತಿ ದಿಸ್ ಇಸ್ ದ ಬ್ಯೂಟಿ ಆಫ್ ಎಲೆಕ್ಟ್ರಾನಿಕ್ಸ್. ಓಕೆನಾ. ನಾವು ಈ LM35 ಏನಿದೆ ಟೆಂಪ್ರೇಚರ್ ಮಾಡಿದ್ದು ಅಂದ್ಕೊಡಿ, ಸೆನ್ಸರು ಇದನ್ನು ಯೂಸ್ ಮಾಡಿಕೊಂಡು ನಾವು ನನ್ನ ರೂಮಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಕಂಡುಹಿಡಿತಾ ಇದ್ದೀನಿ. ಓಕೆನಾ. ನನ್ನ ರೂಮಲ್ಲಿ ಕರೆಂಟ್ಲಿ 25.90 ಸೆಂಟಿಗ್ರೇಡ್. ಓಕೆನಾ. ಸೊ ಓವರಾಲ್ ಇದೆಷ್ಟು ನಮ್ಮ ಏರಿಯಾದಲ್ಲಿ ಎಷ್ಟು ತೋರಿಸ್ತಿದೆ? 27 ಡಿಗ್ರಿ ಇದೆ ಅಂತ ತೋರಿಸ್ತಿದೆ. ಓಕೆನಾ. ರೂಮಲ್ಲಿ ಒಂದು ಸ್ವಲ್ಪ ಕೂಲ್ ಇರುತ್ತೆ ಅಷ್ಟೇ. ಓಕೆನಾ. ಈಗ ನಮ್ಮ ಗೋಲ್ ಏನಂದರೆ ಸಿಂಪಲ್ ಗೋಲ್ ಏನಿಲ್ಲ, ಏನು ಯೂಸಿಂಗ್ LM35 ನಮ್ಮ ರೂಮಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದು. ಇಷ್ಟು ನಮ್ಮ ಗೋಲ್. ಓಕೆ, ಗೋಲ್ ಗೊತ್ತಾಯಿತು. ದೆನ್ ಬನ್ನಿ ಈಗ ನಮ್ಮ ಕನೆಕ್ಷನ್ಗೆ ನೋಡಿ. LM35ನ ನೀವು ಇದರಲ್ಲಿ ನಮಗೆ ಮೀನ್ಸ್ ಯಾವ್ಯಾವ ಪಿನ್ಸು ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಬಟ್ LDRಲ್ಲಿ ಏನಿಲ್ಲ. ಓಕೆನಾ. ಸೊ ಈಗ ನೋಡಿ LM35ನಲ್ಲಿ ನಾನೀಗ ಇದನ್ನ ರಿಮೂವ್ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನಿಮಗೆ ಒಂದ್ಸಲಿ. ಹಿಂಗೆ ಇಟ್ಕೊಬೇಕು ನೀವು. ಕಾಣಿಸ್ತಿದೆಯಾ ಇಲ್ಲಿ? ಯಾವ ಕಡೆ ಸ್ಪೆಸಿಫೈ ಮಾಡಿರ್ತಾರೆ ನೇಮು ಆ ಕಡೆ ಇಟ್ಕೊಂಡು ನೀವು ಹಿಂಗೆ ನೋಡಬೇಕು. ಲೆಫ್ಟು VCC, ಮಿಡ್ಡು ಏನಾಟಿ ಕನೆಕ್ಟ್ ಮಾಡ್ತೀವಿ, ಆ ಕಡೆ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. ಓಕೆನಾ. ಔಟ್ಪುಟ್ಟು ಮಿಡ್. ಓಕೆ, ಡೋಂಟ್ ವರಿ. ಕಾಣಿಸ್ತಿದೆಯಾ ಇಲ್ಲಿ? ನೋಡು, ನೇಮ್ ಇರೋದು ಈ ಕಡೆ. ಓಕೆನಾ. ನಿಮಗೆ ಕಾಣಿಸ್ತಿದೆ, ಯಾಕಂದ್ರೆ ತುಂಬ ಬ್ಲರ್ ಇದೆ. ಸೊ ಇನ್ನು ಹಿಂಗೆ ಉಲ್ಟಂಪಲ್ಟ ಇದೆಯಲ್ಲ, ಈ ಕಡೆ ಹಿಂಗೆ ಇಟ್ಕೊಂಡು ಮಾಡಬೇಡಿ ಯಾವತ್ತು. ಓಕೆನಾ. ಈ ಥರ ಇಟ್ಕೊಂಡು, ಓಕೆ, ಫ್ಲಾಟ್ ಸೈಡ್ ಯಾವ ಕಡೆ ಇದೆ ಆ ಕಡೆಯಿಂದ ನೇಮಿಂಗ್ ಇರಿದೆ. ಓಕೆ. ಸೊ ಈ ಥರ ಆಗುತ್ತೆ. ಕನೆಕ್ಷನಿಗೆ ಬನ್ನಿ. ಕನೆಕ್ಷನ್ ಏನು? ಈ ಕಡೆ LM35 VCCನ ನಾನು ಈ ಕಡೆ ನಮ್ಮ 5 ವೋಲ್ಟಿಗೆ ಕೊಟ್ಕೊಳ್ತೀನಿ. ದೆನ್ ಮಿಡ್ಡು A0 ಕೊಡ್ತೀನಿ, ಈ ಕಡೆ ಲಾಸ್ಟು ಗ್ರೌಂಡಿಗೆ ಕೊಡ್ತೀನಿ. ಏನಕ್ಕೆ A0? Y0 ಡಿಜಿಟಲ್. ನಮ್ಮ ಟೆಂಪ್ರೇಚರು ಸಿಗೋದೆಲ್ಲ ಅನಲಾಗ್ಸ್, ಅಂದರೆ ವ್ಯಾಲ್ಯೂಸ್ ವೇರಿ ಆಗ್ತಾ ಇರುತ್ತೆ. ಡಿಜಿಟಲಿಗೆ ಏನು ಬೇಕು, ಆನ್ ಆಫ್ ಅಷ್ಟೇ ಬೇಕಾಗಿರುತ್ತೆ. ಬಟ್ ಅನಲಾಗಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗ್ತಿರುತ್ತೆ. ಸೊ ಹಂಗಾಗಿ ನಾವು ಯೂಸ್ ಮಾಡಿರ್ತೀವಿ. ಸೊ ಇದು ಇನ್ಸರ್ಟ್ ಮಾಡ್ತೀನಿ ಈಗ. ವೇಟ್ ಎ ಮಿನಿಟ್. ಎಸ್, ಬರ್ತಿದೆಯಲ್ವಾ? ಎಸ್, ಪರವಾಗಿಲ್ಲ. ಈಗ ಒಂದು ಸ್ವಲ್ಪ ಪ್ಲಸ್ ಆರ್ ಮೈನಸ್ ಇದ್ದಿದ್ದು ಪ್ಲಸ್ ಆಗಿದೆ ಅಷ್ಟೇ ಈಗ. ಓಕೆ, ಲೆಟ್ ಇಟ್ ಬಿ. ಈಗ ಅರ್ಥ ಆಯಿತು, ನಮ್ಮ ಗೋಲ್ ಗೊತ್ತಾಯಿತು, ಕನೆಕ್ಷನ್ ಗೊತ್ತಾಯಿತು. ಈಗ ಇದು ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ಸಿಂಪಲ್. ಈಗ ಇದೇನು ಮಾಡುತ್ತೆ ಅಂದರೆ ಕೇಳಿಸ್ಕೊಳ್ಳಿ. ಇದು ನಮ್ಮ LM35 ಟೆಂಪ್ರೇಚರ್ನ ರೀಡ್ ಮಾಡುತ್ತೆ, ದೆನ್ ವೋಲ್ಟೇಜಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ. ದೆನ್ ಆರ್ಡಿನೋ ಆ ವೋಲ್ಟೇಜ್ನ ತಗೊಂಬಿಟ್ಟು ಟೆಂಪ್ರೇಚರಿಗೆ ಕನ್ವರ್ಟ್ ಮಾಡಿ ನಮಗೆ ಮತ್ತೆ ಈ ರೀತಿ ಡಿಸ್ಪ್ಲೇ ಮಾಡುತ್ತೆ. ಇಷ್ಟು ಮೇನ್ ಪ್ರೊಸೆಸ್ಸು. ಬನ್ನಿ ಈಗ ಹಿಂಗಿದು ಏನಿದು ಯಾವ ರೀತಿ ಬರುತ್ತೆ? ಸಪೋಸ್ ಈಗ ನಮಗೆ 25 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ. ಸೊ LM ಔಟ್ಪುಟ್ಟು 250 ಮಿಲಿ ವೋಲ್ಟ್ ಅಂತ ಕೊಡುತ್ತೆ. ಹೇಳಿದಲ್ಲ, ಇದೇ ಮಾಡುತ್ತೆ, ಟೆಂಪ್ರೇಚರ್ ತಗೊಂಬಿಟ್ಟು ವೋಲ್ಟೇಜಿಗೆ ಕನೆಕ್ಟ್ ಮಾಡುತ್ತೆ. ಅಂದರೆ 250 ಮಿಲಿ ವೋಲ್ಟ್ ಅಂತ ಕನೆಕ್ಟ್ ಮಾಡುತ್ತೆ. ಇಫ್ ಇನ್ ಕೇಸ್ 30 ಅಂದರೆ 300 ಮಿಲಿ ವೋಲ್ಟ್, ಅಂದರೆ 10 ಮಿಲಿ ವೋಲ್ಟು ಪರ್ ಸೆಂಟಿಗ್ರೇಡ್. ಪ್ರತಿ ಒಂದು ಸೆಂಟಿಗ್ರೇಡ್ಗೆ 10 ಮಿಲಿ ವೋಲ್ಟ್ ಅಂತ. ಅರ್ಥ ಆಯ್ತಾ? ಅಂದರೆ ಈಗ ಆಯ್ತಪ್ಪ, ಈಗ ಏನು 25ಕ್ಕೆ 250 ಆದರೆ 100ಕ್ಕೆ ಎಷ್ಟಾಗುತ್ತೆ? 100 ಮಿಲಿ ವೋಲ್ಟು. ಅದು 50ಕ್ಕೆ 50 ಮಿಲಿ ವೋಲ್ಟು. ಓಕೆನಾ. ಸೊ ಆ ರೀತಿ 50ಕ್ಕೆ 50 ಅಲ್ಲ, ಸಾರಿ, ಈಗ 25ಕ್ಕೆ 250 ಅಂದರೆ 50ಕ್ಕೆ 500 ಮಿಲಿ ವೋಲ್ಟ್ ಆಗುತ್ತೆ. ಓಕೆನಾ. ಸಾರಿ, ಓಕೆ, ಅರ್ಥ ಆಯ್ತಲ್ವ ಈಗ? ಸೊ 15ಕ್ಕಾದರೆ 150, 10ಕ್ಕಾದರೆ 100, 5ಕ್ಕಾದರೆ 50, 4ಕ್ಕಾದರೆ 40 ಅಲ್ವಾ? ಸೊ 1ಕ್ಕಾದರೆ 10, ಅದೇ 10 ಮಿಲಿ ವೋಲ್ಟ್. ಸೊ 10 ಮಿಲಿ ಅರ್ಥ ಆಯ್ತಲ್ವ? 10 ಮಿಲಿ ವೋಲ್ಟು ಪರ್ ಸೆಂಟಿಗ್ರೇಡ್. ಓಕೆ ಅಪ್ಪ, ಇದು ಹೆಂಗೆ ಕನ್ವರ್ಟ್ ಮಾಡುತ್ತೆ ಗೊತ್ತಾಯಿತು. LM ಏನು ಟೆಂಪ್ರೇಚರ್ ತಗೊಳುತ್ತೆ, ವೋಲ್ಟೇಜಿಗೆ ಈ ಥರ ಕನ್ವರ್ಟ್ ಮಾಡುತ್ತೆ. ದೆನ್ ಆರ್ಡಿನೋ ಏನು ಮಾಡುತ್ತೆ? ಆರ್ಡಿನೋ ಇಲ್ಲಿ ನೋಡಿ, ಫಾರ್ಮುಲಾ ಇಲ್ಲಿ ತೋರಿಸ್ತೀನಿ. ಫಸ್ಟ್ ಪ್ರೋಗ್ರಾಮ್ ಕಾಣಿಸ್ತಿದೆಯಲ್ವಾ? ಏನಿದು ಫಸ್ಟೇ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಜಸ್ಟ್ A0 ಕನೆಕ್ಟ್ ಮಾಡಿದ್ದೀನಿ. ಸೀರಿಯಲ್ ಬಿಗಿನ್ ಇಷ್ಟು ಬಾಡ್ ರೇಟು, ದೆನ್ ಅನಲಾಗ್ ರೇಟು ವ್ಯಾಲ್ಯೂಸು, ಸೆನ್ಸರ್ ವ್ಯಾಲ್ಯೂಸ್ ತಗೋ ಅಂತ ಹೇಳ್ತೀನಿ. ಇದು ನಮ್ಮ ಫಾರ್ಮುಲಾ. ಓಕೆನಾ. ವೋಲ್ಟೇಜಿಗೆ ಕನ್ವರ್ಟ್ ಮಾಡೋದು. ಓಕೆನಾ. ದೆನ್ ಮತ್ತೆ ಟೆಂಪ್ರೇಚರ್ಗೆ ಕನ್ವರ್ಟ್ ಮಾಡೋದು.
ಓಕೆ. ವೋಲ್ಟೇಜ್ ಹೆಂಗೆ ಕನ್ವರ್ಟ್ ಆಗುತ್ತೆ, ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟು ವ್ಯಾಲ್ಯೂ ಈಸ್ ಈಕ್ವಲ್ ಟು 50 ಇಂಟು, ಏನಕ್ಕೆ ಫ್ಲೋಟಲ್ಲಿ ತಗೊಂಡಿದ್ದೀವಿ, ಫ್ಲೋಟ್ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಡೋಂಟ್ ವರಿ. ಫ್ಲೋಟ್ ಅಂದರೆ ಪಾಯಿಂಟಲ್ಲಿ ಇರೋ ವ್ಯಾಲ್ಯೂಸು. ಫ್ಲೋಟ್ ಏನಕ್ಕೆ ಅಂದರೆ ಟೆಂಪ್ರೇಚರ್ ನಮಗೆ ನೋಡಿ ಈ ಥರ ಸಿಗ್ಬೋದು, 20.9, 20.6 ಆ ರೀತಿ. ಹಾಗಾಗಿ ನಾನು ಫ್ಲೋಟಲ್ಲಿ ತೊಗೊಂಡಿದ್ದೀನಿ. ಬನ್ನಿ ಈಗ ಎಕ್ಸಾಂಪಲ್ ADC ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ 51 ಇತ್ತು ಅಂತ ಅಂದ್ಕೊಳ್ಳಿ. ಓಕೆನಾ, ನನಗೆ 51 ಸಿಕ್ತು. ಏನು ಮಾಡ್ತೀನಿ ಅವಾಗ 51 ಇಲ್ಲಿಗೆ ಹಾಕ್ಬಿಟ್ಟು ವ್ಯಾಲ್ಯೂ ಜಾಗಕ್ಕೆ ಇಂಟು 5/1023 ಮಾಡಿದ್ರೆ ಇಷ್ಟು ನನಗೆ ವೋಲ್ಟ್ ಸಿಕ್ತು. ಓಕೆನಾ, ಎಲ್ಲಿಗೆ ಈ ವೋಲ್ಟೇಜ್ ಇಷ್ಟು ಸಿಕ್ತು. ಈ ವೋಲ್ಟೇಜ್ನ ನಾನೀಗ ಮತ್ತೆ ಇದಕ್ಕೆ ಕಳಿಸಿ ಅದಕ್ಕೆ ಹಾಡಿನಾಗೆ ಟೆಂಪ್ರೇಚರ್ ಗೊತ್ತಾಗಬೇಕು. ಅಂದರೆ ಈ 0.25ನ ಇಂಟು 100 ಮಾಡಿದರೆ ನನಗೆ 25 ಡಿಗ್ರಿ ಸಿಗುತ್ತೆ. ಇಷ್ಟೇ. ನಿಮಗೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ ಅದನ್ನು ಈ ಫಾರ್ಮುಲಾಗೆ ಹಾಕಿ, ಈ ಫಾರ್ಮುಲಾಗೆ ಹಾಕ್ಬಿಟ್ಟು ದೆನ್ ಇಂಟು 100 ಮಾಡಿದರೆ ನಮಗೆ ಟೆಂಪ್ರೇಚರ್ ಅಲ್ಲಿ ಸಿಗುತ್ತೆ ಆನ್ಸರ್. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಯಾವ ರೀತಿ ನಾವು ಟೆಂಪ್ರೇಚರ್ನ ಕಂಡುಹಿಡಿತೀವಿ ಅಂತ. ಓಕೆ, ಐ ಹೋಪ್ ಲೆವೆಲ್ 2 ಫುಲ್ಲು ಮುಗ್ದಿದೆ ನೋಡಿ. ಫಸ್ಟ್ ಲೆವೆಲ್ನಲ್ಲಿ ಬೇಸಿಕ್ಕು, ಲೆವೆಲ್ 2ನಲ್ಲಿ ಏನು ಕಲ್ತ್ವಿ, ಸೆನ್ಸರ್ಸ್ ಬಗ್ಗೆ ಅಲ್ವಾ. ಟೆಂಪ್ರೇಚರ್ ಸೆನ್ಸರು ಮತ್ತು ಹಿಂದೆಗಡೆ ಕಲ್ತಿದ್ವಪ್ಪ LDR ಮತ್ತು IR ಮತ್ತು ಇನ್ಯಾವುದು IR ಆದಮೇಲೆ ಇಷ್ಟ ಅಲ್ವಾ. IR ಒಂದು ಕಲ್ತಿದ್ದು, LDR ಒಂದು ಟೆಂಪ್ರೇಚರ್. ಇಲ್ಲಿ ನಿಮಗೆ ತುಂಬ ಅರ್ಥ ಆಗಿದೆ ಪ್ರತಿಯೊಂದು ಸೆನ್ಸರ್ ಯಾವ್ಯಾವ ರೀತಿ ಏನೇನು ವರ್ಕ್ ಆಗುತ್ತೆ ಅಂತ. ನೀವು ಕೇಳ್ಬೋದು ಇದೆಲ್ಲಿ ವರ್ಕ್ ಆಗುತ್ತೆ, LM35 ಅಂತ, ಲೈಕ್ ವೆದರ್ ಸ್ಟೇಷನ್ಸು, ಸ್ಮಾರ್ಟ್ ಹೋಮ್ಸು, ರೆಫ್ರಿಜರೇಟ್ರು, ಇಂಡಸ್ಟ್ರೀಸ್, ಲೈಕ್ ಈ ಟೆಂಪ್ರೇಚರ್ ಮೇಲೆ ವರ್ಕ್ ಮಾಡ್ತಿರ್ತಾರಲ್ಲ ಆ ಥರದ್ದು, ಮತ್ತು ಮೆಡಿಕಲ್ ಡಿವೈಸ್, ಅಗ್ರಿಕಲ್ಚರ್ ಎಲ್ಲ ವರ್ಕ್ ಆಗುತ್ತೆ. ಓಕೆನಾ. ಫೈನಲಿ ನಮ್ಮ ಲೆವೆಲ್ 2 ಮುಗ್ದಿದೆ. ಯಾವ್ಯಾವು ಅಲ್ಟ್ರಾಸೋನಿಕ್ ಸೆನ್ಸರು, IR ಸೆನ್ಸರು, LDR ಸೆನ್ಸರು, LM35 ಸೆನ್ಸರು, ಇದೆಲ್ಲ ಮುಗಿದ ಮೇಲೆ ಈಗ ಲೆವೆಲ್ 3ಗೆ ಎಂಟ್ರಿ ಆಗೋಣ. ಇದಕ್ಕಿಂತ ಒಂದು ಸ್ವಲ್ಪ ಇನ್ನು ಅಡ್ವಾನ್ಸ್ ಇರುತ್ತೆ ಅಂದ್ಕೊಳ್ಳಿ. ಓಕೆನಾ, ಲೆವೆಲ್ 3ನಲ್ಲಿ. ಲೆವೆಲ್ 3ನಲ್ಲಿ ಸಿಗೋಣ. ಅಂಟಿಲ್ ಏನೇ ಡೌಟ್ ಇದ್ರೆ ಹೇಳಿ, ಕ್ಲಿಯರ್ ಮಾಡೋಣ. ಓಕೆ, ಬಾಯ್.